ನಿಮಗೆ ಈ ಮಳೆಯಿಂದಾಗಿ ಅಲ್ಲಲ್ಲಿ ಮನೆ ಬೀಳುವಂತಹ ದೃಶ್ಯಗಳನ್ನ ನೋಡಿರ್ತೀರಾ. ಜೊತೆಗೆ ಆ, ಮನೆ ಬಿದ್ದಾದ ಮೇಲೆ ಕೂಡ ದೃಶ್ಯಗಳು ನೋಡಿರ್ತೀರಾ. ಪಾಪ ಈಗ ಭಾರಿ ಮಳೆಗೆ ಮನೆಯ ಗೋಡೆ ಕುಸಿದು ಬಿಟ್ಟಿದೆ. ಗರ್ಭಿಣಿಯ ಕಾಲು ಮುರಿದು ಹೋಗಿದೆ. ಅಯ್ಯೋ ಪಾಪ. ಮೂವರು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಕಲೇಶ್ಪುರದ ಕುಡುಗರಹಳ್ಳಿಯ ಬಡಾವಣೆಯಲ್ಲಿ ಆಗಿರುವಂತಹ ಘಟನೆ ಇದು. ಮನೆಯ ಹಿಂದೆ ಕೆಲಸ ಮಾಡ್ತಾ ಇದ್ದ ತಾಹಿರ್ ಈ ವೇಳೆ ಏಕಾಏಕಿಯಾಗಿ ಮನೆಯ ಗೋಡೆ ಕುಸಿದೋಗಿದೆ. ಹಾಸನ ಖಾಸಗಿ ಆಸ್ಪತ್ರೆಗೆ ಈಗ ಗಾಯಾಳು ತಾಹಿರಾನನ್ನ ದಾಖಲು ಮಾಡಲಾಗಿದೆ. ಸೊ 3 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗರ್ಭಿಣಿಯಾಗಿದ್ದಾರೆ ಅವರು. ಅದ್ರ ಜೊತೆಗೆ ಈ ಕಾಲು ಕೂಡ ಮುರಿದಿದೆ. ನೋಡ್ಕೊಳ್ಳುವಂಥ ಪರಿಸ್ಥಿತಿ ಹೇಗಾಗುತ್ತೆ ಇವಾಗ ಈ ಸಂದರ್ಭಗಳಲ್ಲಿ? ಬಹಳ ಕಷ್ಟ ರೀ. ದೃಶ್ಯ ನೋಡಿ ಹೇಗಿದೆ ಅಲ್ಲಿ. ಪಾಪ ಹಿಂದೆ ಮನೆ ಹಿಂದೆ ಏನೋ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದ್ಬಿಟ್ಟಿದೆ. ಅದೃಷ್ಟ ಏನೂ ಆಗಿಲ್ವಲ್ಲ ಈಗ. ಪಾಪ ಅವ್ರ ಕಾಲೊಂದು ಮುರಿದಿದೆ. ನಿಭಾಯಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ ಗರ್ಭಿಣಿಯರಿಗೆ. ಅವರನ್ನೇ ಅವ್ರು ನೋಡ್ಕೊಳ್ಳೋದು ಹೆಚ್ಚು. ಅದರೊಳಗಡೆಗೆ ಇನ್ನೊಂದು ಮಗು ಕೂಡ ಇರುತ್ತೆ. ಅದ್ರ ಜೊತೆ ಕಾಲು ಮುರಿದಿದೆ ಅಂತಂದಾಗ ಬಹಳ ಇನ್ನು ನೋಡುತ್ತಲೇ ಒಂದು ಮನೆ ಕುಸಿದು ಬಿದ್ದಿರುವಂಥದ್ದು. ಇದು ಚಿಕ್ಕಮಗಳೂರಿನಲ್ಲಿ ಮನೆ ಕುಸಿದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅವರಿಗೆ ಗೊತ್ತಾಗಿದ್ದರಿಂದ ಆಚೆ ಬಂದ್ಬಿಟ್ಟಿದ್ದಾರೆ. ಕೊಪ್ಪ ತಾಲೂಕಿನ ಗುಡ್ಡೆತೋಟ ಸಮೀಪದ ಶಾಂತಿ ಗ್ರಾಮದಲ್ಲಿ ಆಗಿರೋದಿದು. ಮನೆ ಕುಸಿಯುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಏನೂ ಆಗಿಲ್ಲ. ಗೊತ್ತಾಗಿದ್ದ ಆಚೆ ಬಂದ್ಬಿಟ್ಟಿದ್ದಾರೆ ಅವರು. ಮಲೆನಾಡಲ್ಲಿ ಮಳೆ ಆರ್ಭಟದ ಚಿತ್ರಣವನ್ನ ಈಗ ದೃಶ್ಯ ತೆರೆದಿಡ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಸಮೀಪದ ಶಾಂತಿ ಗ್ರಾಮದಲ್ಲಿ ಆಗಿರುವಂಥದ್ದು ಇದು. ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಮನೆ ಹೇಗೆ ಕುಸಿದು ಬೀಳ್ತಾ ಇದೆ ಅಂತೇಳಿ ಅಲ್ಲಿ ನೋಡಿ. ಲೈವ್ गया आएगा आएगा नीचे ಲೈವ್ गया